ಏನೋ ತಿರುಳೆ ಕಾಯೋ ಇರುಳೆ ನೀನು ತಿರುಗಿ ಬರದೆ 190 ವಿದ್ಯಾರ್ಥಿಗಳಲ್ಲಿ 16 ಉತ್ತಮ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ದೇವೆ ಆಫ್ಲೈನ್ ಫೀಸ್ ಮುಖಾಂತರ. ಈ ದಿನ 16ರಲ್ಲಿ ಅತ್ಯುತ್ತಮರು ಯಾರು, ಟಾಪ್ 3 ಸ್ಟೂಡೆಂಟ್ಸ್ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ತೇವೆ. ಇದು ಮೊದಲನೇ ಕಾರ್ಯಕ್ರಮ. On non-zero layers, reflection of the graph y equals 1 by x along the line y equals x is two members selected the right answer 1 by x. Okay. ಸಂಸ್ಕೃತದಲ್ಲಿ ಶ್ಲೋಕ ಬರುತ್ತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಮಗೆ ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಲು, ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ನಾನು ತಾಯಿಯಂದಿರಿಗೆ, ನಮ್ಮ ಎಲ್ಲ ತಂದೆಯಂದಿರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ಸಾಕಷ್ಟು ಮಾತಾಡಿದರು ಪೋಷಕರು. ನಮ್ಮ ಕಾಲೇಜ್ ಇದೆಯಲ್ಲ, ಬೆಸ್ಟ್ ಕಾಲೇಜು. ನಮ್ಮ ಕಾಲೇಜ್ನಲ್ಲೇ ಓದಿದಂತಹ ವಿದ್ಯಾರ್ಥಿಗಳು CET ನೀಟ್ನಲ್ಲಿ ರ್ಯಾಂಕ್ ಪಡೆದು ಇವತ್ತು ಡಾಕ್ಟರ್ಸ್ ಆಗಿದ್ದಾರೆ. ನೀವು ಇಲ್ಲೇ ಇದ್ದಾರೆ, ಡಾಕ್ಟರ್ ಸ್ವರೂಪ್ ಅಂತ ನಮ್ಮ ಕಾಲೇಜಿನ ವಿದ್ಯಾರ್ಥಿ, MBBS MD DM. ಡಾಕ್ಟರ್ ಆಕಾಶ್ ಅಂತ ಇದ್ದಾರೆ, ಇಲ್ಲಿ ಓದಿದವರು MBBS MD DM. ಬ್ಯಾನರ್ಲಿ 92%, 35 ವರ್ಷಗಳ ಇತಿಹಾಸದಲ್ಲೇ ಚಾರಿತ್ರಿಕ ಐತಿಹಾಸಿಕ ದಾಖಲೆಯ ಫಲಿತಾಂಶವನ್ನು ನಮ್ಮ ಎಲ್ಲ ಉಪನ್ಯಾಸಕರ ಒಂದು ಪರಿಶ್ರಮ ಹಾಗೂ ಎಲ್ಲ ನಿಮ್ಮೆಲ್ಲರ ಕೋಆಪರೇಷನ್ ಇಂದ ನಾವು ನೀಡಿದ್ದೀವಿ. ಇದನ್ನ ಪರಿಗಣಿಸಬೇಕು. ರೀಲ್ಸ್ ಯೂಟ್ಯೂಬ್ ಅಂತ ಎಲ್ಲ ಮಾಡೋದ್ರಕ್ಕಿಂತ ಹೆಚ್ಚಾಗಿ ಭರತನಾಟ್ಯದ ಕಡೆ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಿದ್ರು. ತುಂಬಾ ಖುಷಿ ಆಯ್ತು. ಎಲ್ಲ ಮಕ್ಕಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಕಾಶ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಬೇರೆ ಕಡೆ ಎಲ್ಲ ಯೂನಿಯನ್ ಡೇ ಎಲ್ಲ ಮಾಡ್ತಲ್ಲ, ಅದೇ ತರ ಇಲ್ಲೂ ಮಾಡಿ. ಅದರಲ್ಲೂ ಬರವಣಿಗೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಇಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಬರವಣಿಗೆ ಜಾಸ್ತಿ ಆಗಿದೆ. ಖಂಡಿತ ಅದ್ರ ಕಡೆ ಗಮನ ಹರಿಸಿ. ಸೊ ಓದಲೇಬೇಕು, ಓದಿದ್ದನ್ನ ಮನನ ಮಾಡಿಕೊಂಡು ನೆನಪಿಸ್ಕೊಂಡು ಅದನ್ನ ಬರೆದು ಒಂದು ಪೂರ್ವ ತಯಾರಿ ಮಾಡಿದಾಗ ಮಾತ್ರ ಪರೀಕ್ಷೆಗಳಲ್ಲಿ ಒಂದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ರೀತಿ ಏನಾದ್ರು ಓದಲಿಕ್ಕೆ ಅವಕಾಶ ಕಡಿಮೆ ಇದ್ದು, ಅಂದ್ರೆ ಕಾಲ ಸಮಯ ಕಡಿಮೆ ಕೊಟ್ಟು ಬರೆಯೋದಕ್ಕೆ ಹೆಚ್ಚಾಗಿದ್ರೆ ಅದನ್ನ ಗಮನ ಹರಿಸ್ತೀವಿ ಅಂತ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರಿಗೂ ನಮಸ್ತೆ. ಫಂಕ್ಷನ್ ತುಂಬಾ ಚೆನ್ನಾಗಿ ನಡೆದಿದೆ. ಹುಡುಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಮಕ್ಕಳಿಗೆ ನೋಟ್ಸ್ ಫೋನಲ್ಲಿ ತುಂಬಾ ಜಾಸ್ತಿ ಬರ್ತಿದೆ. ಅವ್ರಿಗೆ ಅಪಾರ್ಟ್ ಫ್ರಮ್ ದಟ್ ಫೋನಲ್ಲಿ ನೋಟ್ಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಿನ್ಸಿಪಾಲ್ ರೇ, ನಾನು ಉಪನ್ಯಾಸಕರೇ. ಇದೇ ಕಾಲೇಜಿಗೆ ನಮ್ಮ ಮಗಳಿಗೆ ಹೋಗ್ತಿದ್ದು, ಅದು ಇಂಜಿನಿಯರಿಂಗ್ ಮಾಡ್ಕೊಂಡು ಕೆಲಸಕ್ಕೆ ಹೋಗುತ್ತೆ. ನಮ್ಮ ಮಗ ಹೇಳ್ತಿದ್ದ ನಾನು ಬೇರೆ ಕಾಲೇಜಿಗೆ ಹೋಗ್ಬೇಕು ಅಂತ. ಅದಕ್ಕಿಂತ ಒಳ್ಳೆ ಲೆಕ್ಚರರ್ಗಳು ಅದ್ರ ಕಣಪ್ಪ ಇಲ್ಲಿ. ನಿಮ್ಮ ಮಕ್ಕಳು ಇಲ್ಲಿ ಇದೇ ಕಾಲೇಜ್ ಓದಿದ್ದು, ಇಲ್ಲೇ ಓದು ಅಂತ ನಾನು ಹೇಳಿದೆ. ಅದರ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಅಂದ್ರೆ ಕೇಳಿ ಅಂತ. ಬಟ್ ನಮ್ಮ ಮಕ್ಕಳು ನಮ್ಮ ಹತ್ರ ಮಾತ್ರ ಸ್ವಲ್ಪ ಕಮ್ಮಿ, ಅವ್ರ ಫ್ರೆಂಡ್ ಹೇಳ್ಕೊಂತಾರೆ, ಪೇರೆಂಟ್ಸ್ ಹತ್ರ ಹೇಳ್ತಾರೆ. ಈ ತರ ಬಂದಾಗ ವಿಷಯ ನಮ್ಮ ಹತ್ರ ಡೈರೆಕ್ಟ್ ಆಗಿ ಮುಗಿಸಿದ್ರೆ ನಾವು ಅದಕ್ಕೆ ಕ್ರಮ ವಹಿಸ್ಕೊಂತೀವಿ. ದಯವಿಟ್ಟು ಇಂಥದ್ದು ಬೇರೆ ಇನ್ನೇನಾರ ಇತ್ತು ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ ಸರ್. ನನ್ನ ಪೇರೆಂಟ್ಸ್. ಸೊ ಇದೇ ರೀತಿ ತಿಂಗಳ ಪೇರೆಂಟ್ಸ್ ಮೀಟಿಂಗ್ ಈ ಥರ ಕರೆದ್ರೆ ಯಾವ ಸಬ್ಜೆಕ್ಟ್ ಏನು ಬದಲಾಗಿದ್ದಾರೆ ಮತ್ತೆ ಹೆಂಗೆ ಪ್ರಿಪೇರ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಸರ್. ಅದೇ ರೀತಿ ಮಕ್ಕಳಿಗೆ ಅವ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ಸಬ್ಜೆಕ್ಟ್ ಕಮ್ಮಿ ಮಾರ್ಕ್ಸ್ ತೆಗಿತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗುತ್ತೆ, ಅವ್ರಿಗೂ ಅರ್ಥ ಆಗುತ್ತೆ. ಮುಂದೆ ಹೆಂಗೆ ಕಂಟಿನ್ಯೂ ಮಾಡಬೇಕು ಅಂತ ಗೊತ್ತಾಗುತ್ತೆ ಸರ್. ಅದಕ್ಕೊಂದು ಅವಕಾಶ ಕೊಡಿ. ಥ್ಯಾಂಕ್ ಯು ಸರ್. ನಮಸ್ಕಾರಗಳು.
ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಪ್ರವಾಸ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ವರ್ಷ ತುಂಬ ಚೆನ್ನಾಗೇ ಬಂದಿದೆ ಶೈಕ್ಷಣಿಕ ಪ್ರವಾಸ. ಈ ಸರಿ ಕೂಡ ಒಂದು 2 ಪ್ಲೇಸನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹೇಳಿದ್ದೀವಿ, ಇನ್ಫಾರ್ಮ್ ಮಾಡಿದ್ದೀವಿ. ಸೊ ಅದರಲ್ಲಿ ದಾಂಡೇಲಿ ಮತ್ತು ಗೋವಾ ಸುತ್ತಮುತ್ತ ಇರುವಂಥ ಹಿಸ್ಟಾರಿಕಲ್ ಪ್ಲೇಸಸ್ಗೆ ನಾವು ಶೈಕ್ಷಣಿಕ ಪ್ರವಾಸ ಹೋಗಿ ಬರಬೇಕು ಅಂತ ಒಂದು ಮನಸ್ಸನ್ನು ಮಾಡಿದ್ದೀವಿ. ಬಂದಿದೆ. ಹಾಗೆ ಕಳೆದ ವರ್ಷ ನಮ್ಮ ಕಾಲೇಜಿಂದ ಬ್ಲಡ್ ಬ್ಯಾಂಕ್ ಮತ್ತೆ ಪರಂ ಮ್ಯೂಸಿಯಂಗೆ ಕರ್ಕೊಂಡು ಹೋಗಿದ್ರು, ಸೈನ್ಸ್ ಕ್ಲಬ್ ಮತ್ತೆ ಎಕೋ ಕ್ಲಬ್ ವತಿಯಿಂದ. ಈ ಸರಿ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂತಂದ್ರೆ ಪ್ರಿನ್ಸಿಪಲ್ ಸರಿಂದ ನಮಗೂ ಸಹ ಈ ಥರ ಅವಕಾಶ ಮಾಡಿಕೊಡಿ, ಸಾಧ್ಯವಾದರೆ ಮೆಡಿಕಲ್ ಕಾಲೇಜ್ ನೋಡುವಂತಹ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ.